ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಈ ಸಿಹಿ ಪೊಂಗಲ್ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೀನಿ. ನೋಡಿ, ಈ ಸಿಹಿ ಪೊಂಗಲ್ ಮನೆಯಲ್ಲೇ ಮಾಡೋದು ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಇರುತ್ತೆ. ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ನೋಡಿ ವೀಕ್ಷಕರೇ, ಈಗ ಅದಕ್ಕೆ ಏನೇನು ಐಟಮ್ಸ್, ಸಿಹಿ ಪೊಂಗಲಿಗೆ ಏನೇನು ಐಟಮ್ಸ್ ಏನು ಬೇಕನ್ನೋ ಬಗ್ಗೆ ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ, ಈ ಲೋಟದಲ್ಲಿ 2 ಲೋಟ ಅಕ್ಕಿಯನ್ನು ತೊಳೆದು ಅದನ್ನು ಬಸ್ತು ಹುರಿದು ಇಟ್ಕೊಂಡಿದ್ದೀನಿ. 2 ಲೋಟ ಅಕ್ಕಿ ಇದು ಮಾಡಿ ಇಟ್ಕೊಂಡಿದ್ದೀನಿ. 1 ಲೋಟ ಹೆಸರು ಬೇಳೆಯನ್ನು ಹುರಿದು ಇಟ್ಕೊಂಡಿದ್ದೀನಿ. 1 ಲೋಟ ಹೆಸರು ಬೇಳೆ ಹುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ದ್ರಾಕ್ಷಿ ಗೋಡಂಬಿ ಅದನ್ನು ಹುರಿದು ಇಟ್ಕೊಂಡಿದ್ದೀನಿ. ಮತ್ತು 2 ಲೋಟ ಬೆಲ್ಲ ಅದಕ್ಕೆ ಇಟ್ಕೊಂಡಿದ್ದೀನಿ. 1 ಕಡಿ ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪ ಹಾಕಲಿಕ್ಕೆ ತುಪ್ಪ ಇಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ 1 ಲೋಟ ಹಾಲು ಅದಕ್ಕೆ ಹಾಕಬೇಕಾಗುತ್ತೆ, ಅದು ಇಟ್ಕೊಂಡಿದ್ದೀನಿ. ನೋಡಿ, ಏಲಕ್ಕಿ ಪುಡಿ ಅದಕ್ಕೆ ಬೇಕಾಗುವುದು ಅದು ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ ವೀಕ್ಷಕರೇ, ಈಗ ಮಾಡೋ ವಿಧಾನವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಚಮಚ ತುಪ್ಪವನ್ನು ಅದಕ್ಕೆ ನಾವು ಹಾಕ್ತಾಯಿದ್ದೀನಿ. 2 ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಈ ಹುರಿದ ಅಕ್ಕಿಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಹುರಿದ ಅಕ್ಕಿಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ. ಆಮೇಲೆ ಅದಕ್ಕೆ 1 ಲೋಟ ಹೆಸರು ಬೇಳೆ ಅದನ್ನು ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹೆಸರು ಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಇದು ತುಪ್ಪ, ಹೆಸರು ಬೇಳೆ, ಅಕ್ಕಿ ಚೆನ್ನಾಗಿ ಕೂಡ್ಕೊಂಡಿದೆ. ಅದಕ್ಕೆ 3 ಲೋಟ ನೀರು ಇಟ್ಕೊಂಡಿದ್ದೀನಿ. ಈ 3 ಲೋಟ ನೀರನ್ನು ಇದಕ್ಕೆ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ 1 ಲೋಟ ಹಾಲು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಒಟ್ಟಿಗೆ 3 ಲೋಟ ನೀರು, 1 ಲೋಟ ಹಾಲು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ಕುಕ್ಕರ್ ಅದು ಮುಚ್ಚಿ 3 ವಿಸಿಲ್ ಬರುವವರೆಗೆ ಅದನ್ನು ನಾವು ಬಿಡಬೇಕಾಗುತ್ತೆ. 3 ವಿಸಿಲ್ ಬರೋವರೆಗೆ ಅದನ್ನು ಬಿಡಬೇಕು. ಈಗ ಇದು ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ಇದು ಬೆಂದಿದೆ. ನೋಡಿ, ಇದು ಚೆನ್ನಾಗಿ ಹೆಸರು ಬೇಳೆ ಅಕ್ಕಿ ಚೆನ್ನಾಗಿ ಕೂಡ್ಕೊಂಡಿದೆ. ಇದಕ್ಕೆ ಈಗ ನಾನು 2 ಲೋಟ ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈ ಬೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ವೀಕ್ಷಕರೇ, ಕಾಯಿ ತುರಿ 1 ಕಡೆ ತುರಿದು ಇಟ್ಕೊಂಡಿದ್ದೀನಿ. ಕೊಬ್ಬರಿ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಆಮೇಲೆ ದ್ರಾಕ್ಷಿ ಗೋಡಂಬಿ ಹುರಿದು ಇಟ್ಕೊಂಡಿರೋದು ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಏಲಕ್ಕಿ ಪುಡಿ 2 ಚಮಚ ಹಾಕ್ತಾಯಿದ್ದೀನಿ. ಹತ್ತು ನಿಮಿಷ ಅದನ್ನು ಹಾಗೆ ಬಿಡಬೇಕು. ಅದು ಆ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. 10 ನಿಮಿಷ ಬಿಡಬೇಕಾಗುತ್ತೆ. 10 ನಿಮಿಷ ಬಿಟ್ಟು ಅದು ಚೆನ್ನಾಗಿ ಇದಾಗಿದೆ. ನೋಡಿ, ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಶೇರ್ ಮಾಡಿ, ಫಾಲೋ ಮಾಡಿ.